ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಅಲೋಪೇಶಿಯಾಗೆ ಪಾರಿಜಾತ ಹೂವು, ಅಮೃತಬಳ್ಳಿಯ ಎಲೆಗಳನ್ನು ಉಪಯೋಗಿಸಿಕೊಂಡು ಒಂದು ಸುಲಭವಾಗಿ ಮಾಡಿಕೊಳ್ಳುವ ಮನೆಯ ಮದ್ದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲು, ಅಲೋಪೇಶಿಯಾ ಎಂದರೆ ತಲೆಯ ಒಂದು ಭಾಗದಲ್ಲಿ ಮಾತ್ರ ಬೋಳಾಗುವುದು ಎಂದರ್ಥ. ಇದು ಒಂದು ಆಟೋ ಇಮ್ಯೂನ್ ಕಾಯಿಲೆ. ಇದರಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಆರೋಗ್ಯಕರ ಕೋಶಗಳ ಮೇಲೆ ತಪ್ಪಾಗಿ ದಾಳಿ ಮಾಡುವ ಪರಿಸ್ಥಿತಿಗಳ ಒಂದು ಗುಂಪು. ಇದು ರೋಗಗಳು, ಅಂಗಗಳು, ಕೀಲುಗಳು ಮತ್ತು ಇತರ ಅಂಗಾಂಶಗಳನ್ನು ಒಳಗೊಂಡಂತೆ ದೇಹದ ಯಾವುದೇ ಭಾಗದ ಮೇಲೆ ಪರಿಣಾಮ ಬೀರಬಹುದು. ಸ್ವಯಂ ನಿರೋಧಕ ಕಾಯಿಲೆಗಳಿಗೆ ಕಾರಣ ತಿಳಿದಿಲ್ಲ. ಉದಾಹರಣೆಗೆ, ಸ್ವಯಂ ನಿರೋಧಕ ಕಾಯಿಲೆಗಳು ಸಂದರ್ಭದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯು ದೇಹದ ಒಂದು ಭಾಗವನ್ನು ತಪ್ಪಾಗಿ ಗುರುತಿಸುತ್ತದೆ. ಉದಾಹರಣೆಗೆ, ಕೀಲುಗಳು ಅಥವಾ ಚರ್ಮದಂತಹಗಳನ್ನು ವಿದೇಶಿ ಎಂದು ತಿಳಿಯುತ್ತದೆ. ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡಲು ಆಟೋ ಆಂಟಿಬಾಡೀಸ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದಲ್ಲದೆ ರಕ್ತದೊತ್ತಡ, ಅನಿಮಿಯಾ, ಆಂಟಿಡಿಪ್ರೆಸೆಂಟ್ ಟ್ಯಾಬ್ಲೆಟ್, ಬರ್ತ್ ಕಂಟ್ರೋಲ್ ಪಿಲ್ಸ್ಗಳನ್ನು ತೆಗೆದುಕೊಳ್ಳುವುದು ಒಂದು ಕಾರಣವಾಗಿದೆ. ಮೊದಲು ನಾವು ಪಾರಿಜಾತ ಬೀಜಗಳನ್ನು ಮತ್ತು ಅಮೃತಬಳ್ಳಿಯ ಎಲೆಗಳನ್ನು ಒಂದು ಕುಟಾಣಿಯಲ್ಲಿ ಹಾಕಿ ಕುಟ್ಟಿ ಪೇಸ್ಟ್ ಮಾಡಬೇಕು. ಈ ರೀತಿ ಪೇಸ್ಟ್ ತಯಾರಾಗುತ್ತದೆ. ಈ ಪೇಸ್ಟನ್ನು ಎಲ್ಲಿ ತಲೆಯ ಕೂದಲು ಉದುರಿದೆಯೋ ಅಲ್ಲಿ ಹಚ್ಚಿ 20 ರಿಂದ 30 ನಿಮಿಷಗಳು ಬಿಟ್ಟು ನೀರಿನಲ್ಲಿ ತೊಳೆಯಬೇಕು. ವಾರಕ್ಕೆ 2 ಬಾರಿ ಈ ರೀತಿ ಪೇಸ್ಟನ್ನು ಹಚ್ಚಿಕೊಳ್ಳುವುದರಿಂದ ಬೇಗನೆ ಕೂದಲು ಬೆಳೆಯುತ್ತದೆ. ಇದರ ರಸವನ್ನಾದರೂ ಉಪಯೋಗಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.